ಏತಕ್ಕೋಸ್ಕರ ಬಂದಂತವನಾದೆ, ಅದನ್ನು ಹೇಳಿದೆಯಾದರೆ ನಿನಗೆ ತಕ್ಕ ಸಮಾಧಾನವನ್ನು ಹೇಳುವನು. ಹೀಗೆ ಭಗವಂತನು ನುಡಿಯಲಾಗಿ ನಾರದರು ಇಂತೆಂದರು. ಈ ಭೂಲೋಕದಲ್ಲಿ ಹುಟ್ಟಿದಂತಹ ಸಕಲರಾದರೂ ಶ್ರೀಮನ್ನಾರಾಯಣ ಇಂತೆಂದನು. ಸತ್ಯನಾರಾಯಣನು ಹೇಳಲ್ಪಡುವ ಮಹಾವಿಷ್ಣುವು ಬೇಡಿದ ಇಷ್ಟಾರ್ಥಗಳನ್ನು ಕೊಡುವನು. ಮಾನವನು ಯಾವ ಪೂಜೆಯನ್ನು ಮಾಡಿ ಸರ್ವ ದುಃಖಗಳಿಂದಲೂ ರಕ್ಷಿತನಾಗುವನು ಅಂತ ವ್ರತವನ್ನು ಹೇಳುವನು ಕೇಳು. ಸತ್ಯನಾರಾಯಣ ಎಂದು ಹೇಳಲ್ಪಡುವ ಮಹಾವಿಷ್ಣುವು ಬೇಡಿದ ಇಷ್ಟಾರ್ಥಗಳನ್ನು ಕೊಡುವನು. ಮಾನವನು ವ್ರತವನ್ನು ಮಾಡಿ ಸರ್ವ ದುಃಖಗಳಿಂದಲೂ ಮುಕ್ತನಾಗುವನು ಎಂದು ಹೇಳಿದಾಗ ಶ್ರೀಮನ್ನಾರಾಯಣ ಇಂತೆಂದನು. ಶ್ರೀ ನಾರದ ಮಹರ್ಷಿ ಉಳ್ಳವರಾಗಿ ಯಥಾಶಕ್ತಿ ವಿಪ್ರನೊಡಗೂಡಿ ಶ್ರೇಷ್ಠವಾದ ಭಕ್ಷ್ಯಗಳನ್ನು ಬಾಳೆಹಣ್ಣು, ಹಾಲು, ತುಪ್ಪ, ರವೆ, ಗೋಧಿ ಹಿಟ್ಟು, ಶಕ್ತಿ ಇಲ್ಲದಿದ್ದರೆ ಬೆಲ್ಲ, ಸಕ್ಕರೆಗಳಿಂದ ಮಿಶ್ರಿತವಾದ ಅಕ್ಕಿ ಹಿಟ್ಟಿನ ತಂಬಿಟ್ಟು ಇವೆಲ್ಲವನ್ನೂ ಸೇರಿಸಿ ನೈವೇದ್ಯವನ್ನು ಮಾಡಬೇಕು. ಆ ಬಳಿಕ ಫಲ ದಕ್ಷಿಣೆಗಳನ್ನು ಬ್ರಾಹ್ಮಣರಿಗೆ ಅರ್ಪಿಸಿ ಕಥೆಯನ್ನು ಕೇಳಬೇಕು. ಇಷ್ಟ ಮಿತ್ರಗಳಿಗೂ ಭೋಜನವನ್ನು ಮಾಡಿಸಿ ತಾನೂ ಭೋಜನವನ್ನು ಮಾಡಬೇಕು. ಹೀಗೆ ಈ ವ್ರತವನ್ನು ದೇವಾಲಯ, ನದಿ ತೀರ ಮೊದಲಾದ ಪ್ರದೇಶಗಳಲ್ಲಿ ಮಾಡಿದ ಬಳಿಕ ನೃತ್ಯ ಗೀತಾದಿಗಳಿಂದ ಸ್ವಾಮಿಯನ್ನು ಧರಿಸಿ ಸ್ವಗೃಹವನ್ನು ಕುರಿತು ಬರಬೇಕು. ಈ ಪ್ರಕಾರ 4 ವರ್ಷಗಳು ಈ ವ್ರತವನ್ನು ಆಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗುವುದು.